ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಫೋನ್ ಟ್ಯಾಪಿಂಗ್ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಫೋನ್ ಟ್ಯಾಪಿಂಗ್ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನತ್ತ ವಿಪಕ್ಷ ನಾಯಕ ಅಶೋಕ್ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಟ್ಯಾಪಿಂಗ್ ಮಾಡಿದ್ಯಾರು ಅಂತ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಅವಾಗ ಗೃಹ ಸಚಿವ ಆಗಿದ್ದು ಕಾಂಗ್ರೆಸ್ ಪಕ್ಷದವರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇದಕ್ಕೆ ಉತ್ತರ ಕೊಡಬೇಕು. ಮಂಡ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಒಂದು ನಿಮಿಷ. ಫಸ್ಟ್ ಪೊಲೀಸ್ ಇಲಾಖೆ ಯಾರು ನೋಡ್ತಾ ಇದ್ರಪ್ಪ? ಪರಮೇಶ್ವರ್ ಅವರು. ಪರಮೇಶ್ವರ್ ಯಾವ ಪಾರ್ಟಿಯವರು? ಕಾಂಗ್ರೆಸ್ ಪಾರ್ಟಿಯವರು. ಯಾರ ಅಡಿಯಲ್ಲಿ ಬರ್ತದೆ ಟ್ಯಾಪಿಂಗ್ ಎಲ್ಲ? ಪರಮೇಶ್ವರ್ ಅಡಿಯಲ್ಲಿ ಬರ್ತದೆ. ಅದಕ್ಕೆ ಕಾಂಗ್ರೆಸ್ ಅವರು ಉತ್ತರ ಕೊಡ್ಲಿ. ನಾನು ಅದನ್ನೇ ಪ್ರಶ್ನೆ ಹೇಳ್ತಾ ಇರೋದು. ಅವ್ರೇನ್ ಹೇಳ್ತಾ ಇದ್ದಾರೆ? ಕುಮಾರಸ್ವಾಮಿ ಅವರು ಅಂತ. ಕುಮಾರಸ್ವಾಮಿ ಅವರಲ್ಲ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು, ಕಾಂಗ್ರೆಸ್ ಅವರು. ಅವ್ರು ಅದಕ್ಕೆ ಉತ್ತರ ಕೊಡ್ಬೇಕು. ಯಾರು ಟ್ಯಾಪ್ ಮಾಡಿದ್ರು, ಏನ್ ಮಾಡಿದ್ರು ಅನ್ನೋದು ಅವ್ರು ಉತ್ತರ ಕೊಡ್ಬೇಕು. 100% ಕಾಂಗ್ರೆಸ್ ಕೈವಾಡನೆ ಇದೆ. ಅದನ್ನ ಗೃಹ ಸಚಿವರು ಹೇಳ್ಬೇಕು. ಗೃಹ ಸಚಿವರಿಗೆ ಸಂಬಂಧಪಟ್ಟಿದ್ದ ವಿಚಾರ ಗೃಹ ಸಚಿವರೇ ಹೇಳ್ಬೇಕು. ಜವಾಬ್ದಾರಿ ಅವ್ರ ಜವಾಬ್ದಾರಿ, ಪರಮೇಶ್ವರ್ ಅವ್ರ ಜವಾಬ್ದಾರಿ. ರೆಸ್ಪಾನ್ಸಿಬಿಲಿಟಿ ಆನ್ ಪರಮೇಶ್ವರ್. ಫೋನ್ ಟ್ಯಾಪಿಂಗ್ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ ಅನ್ನುವಂತಹ ನೇರ ಆರೋಪವನ್ನ ವಿಪಕ್ಷ ನಾಯಕ ಅಶೋಕ್ ಮಾಡ್ತಾ ಇದ್ದಾರೆ. ನೆನ್ನೆ ಚಲುವರಾಯಸ್ವಾಮಿ ಅವರು ಒಂದು ಬಾಂಬ್ ಸಿಡಿಸಿದ್ರು. ಯಾವಾಗ ಮೈತ್ರಿ ಅಭ್ಯರ್ಥಿಗಳು ಹೋಗಿ ನಿರ್ಮಲಾನಂದನಾಥ ಸ್ವಾಮೀಜಿ ಅವರನ್ನ ಭೇಟಿಯಾಗಿ ಕುಮಾರಸ್ವಾಮಿ ಅವರ ತೋಟದ ಮನೆಯಲ್ಲಿ ಹೊಸತೊಡಕು ಆಚರಣೆ ಮಾಡಿದ್ರು. ಸೊ ಆಗ ಕಾಂಗ್ರೆಸ್ ಒಂದು ಬಾಂಬ್ ಸಿಡಿಸುತ್ತೆ ಚಲುವರಾಯಸ್ವಾಮಿ ಅವರ ಮೂಲಕ. ಸ್ವಾಮೀಜಿಗಳ ಫೋನ್ ಟ್ಯಾಪಿಂಗ್ ಮಾಡಿಸಿದವರೇ ಈಗ ಅವರ ಮೇಲೆ ಜಾಸ್ತಿ ಪ್ರೀತಿ ಬಂದಿದೆ, ಅವರಿಗೆ ಹೋಗೋಗಿ ಅವ್ರನ್ನ ಮಾತನಾಡಿಸ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಚಲುವರಾಯಸ್ವಾಮಿ ಅವರು ಹೇಳ್ತಾರೆ. ಅದಕ್ಕೆ ಈಗ ಅಶೋಕ್ ಅವರು ಕೌಂಟರ್ ಕೊಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.